ನಮಸ್ತೆ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನೋಡ್ರಿ, ನಾನು ಗುಡ್ಡಾಪುರಕ್ಕೆ ಬಂದಿದ್ವಲ್ವ, ಮನೆ ವೀಡಿಯೋದಾಗ ಸ್ವಲ್ಪ ಕ್ಲಿಪ್ಪಿಂಗ್ ಹಾಕಿದ್ದೆ. ಇವತ್ತೆಲ್ಲ ಪೂರ್ತಿ ಇದ್ರೊಳಗೆ ಶೇರ್ ಮಾಡ್ಕೊಳಕತ್ತೇನಿ. ಈಗ ನೋಡ್ರಿ, ನಾವು ಸಾಯಂಕಾಲ 4:30 ಆಗಿತ್ತು ಗುಡ್ಡಾಪುರಕ್ಕೆ ಬಂದಾಗ. ಅಲ್ಲಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಇವಾಗ ರೂಮ್ಗೆ ಬಂದ್ವಿ ನಾವು. ಇದು ಭೀಮಾ ಅಂತ ಹೇಳಿ ಗುಡಿ ಟ್ರಸ್ಟಿಂದೆ ಇದು ರೂಮು. ಅಲ್ಲಿ ಆಧಾರ್ ಕಾರ್ಡ್ ಕಂಪಲ್ಸರಿ ಕೇಳ್ತಾರೆ. ರೂಮ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಈಗ ನೋಡ್ರಿ, ರೂಮಿಗೆ ಬಂದ್ವಿ ನಾವು. ಬಂದು ಬ್ಯಾಗೆಲ್ಲ ಹಂಗೆ ಇಟ್ಬಿಟ್ಟಿದ್ವಿ. 2 ಕಾಟ್ ಕೊಟ್ಟಿರ್ತಾರೆ, ಒಂದು ಟಿಪಾಯಿ ಮತ್ತು ವಾಶ್ರೂಮು ಬಾತ್ರೂಮು 2 ಇರ್ತಾವೆ. ಸ್ವಲ್ಪ ಮಾಮೂಲಿ ದೇವಸ್ಥಾನದ್ದು ಅಲ್ವಾ, ಆದರೂ ಕ್ಲೀನಾಗೇ ಇದ್ವು. ಇದು ನೋಡ್ರಿ ಕಿಚನ್. ಅದು ಯಾರಾದರೂ ಅಡುಗೆ ಮಾಡ್ಕೊತೀನಿ ಅಂತ ಅಂದ್ರೂ ಅದರೊಳಗೆ ನಾವೇ ಸಿಲಿಂಡ್ರು ಗ್ಯಾಸು ಒಯ್ಬೋದು, ಇಲ್ಲ ಅಂದರೆ ಅಲ್ಲೇ ಸಿಗ್ತಾವೆ ಕೇಳಿದ್ರೆ. ಹಾಗಾಗಿ ನೋಡ್ರಿ, ಕಿಚನ್ ಸಮೇತನೂ ಕೊಟ್ಟಾರ. ಹೊರಗಡೆ ಬಾಲ್ಕನಿನೂ ಐತಿ. ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು. ರೆಸ್ಟ್ ಮಾಡಿ ಇವಾಗ ಬನ್ನಿರಿ. ನೋಡ್ರಿ, ಇವಾಗೆಲ್ಲ ರೆಡಿ ಆದೆ ನಾನು. ಸ್ವಲ್ಪ ರೆಸ್ಟ್ ಮಾಡಿ ರೆಡಿಯಾಗಿ ಈಗ ಮತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕು. ಸಂಜೆ ಮುಂದೆ 6 ಗಂಟೆಗೆ ಪೂಜೆ ಐತಿ. ಮತ್ತು ಕಾರ್ತಿಕನೂ ಹಚ್ಬೇಕು, ನಾವು ದೀಪ ಹಚ್ಚಬೇಕಲ್ವ. ಹಾಗಾಗಿ ಸ್ವಲ್ಪ ಬೇಗ ರೆಡಿಯಾಗಿ ಹೊಂಟೇವಿ. 3 ಪೂಜೆ ಇರ್ತಾವೆ. ನಾವು ಮಧ್ಯಾಹ್ನದ ಪೂಜೆಗೂ ಬರೋಷ್ಟರೊಳಗೆ ಲೇಟ್ ಆಗಿತ್ತು. ಹಾಗಾಗಿ ಸಂಜೆ ಮುಂದನ ಹೋದ್ರಾತಂತ ಹೇಳಿ ಹಂಗೆ ಹೊರಗಡೆಯಿಂದ ನಮಸ್ಕಾರ ಮಾಡಿಕೊಂಡು ರೂಮ್ ಮಾಡಿಕೊಂಡು ಇವಾಗ ಫ್ರೆಶ್ ಆಗಿ ಗುಡಿ ಕಡೆ ಹೊಂಟೇವೆ. ನೋಡ್ರಿ ಗಾರ್ಡನ್ ಎಲ್ಲ ಎಷ್ಟು ಚೆಂದ ಮಾಡ್ಯಾರ ಗುಡಿ ಕಡೆ. ಇದು ರೂಮ್ ಕಡೆನದು ತೆಳಗಡೆ ಆ ಥರ ಮಾಡ್ಯಾರ ಗಾರ್ಡನ್ನು. ಇವಾಗ ನೋಡ್ರಿ, ನಾವು ಹೊಂಟ್ವಿ ಗುಡಿಗೆ. ಇದು ನೋಡ್ರಿ, ಗುಡಿ ಕಡೆ ಎಲ್ಲನೂ ಈ ಥರ ಹಚ್ಚಿರ್ತಾರೆ. ಇದು ಮೇನ್ ಡೋರ್ ಇದೆ, ಹಂಗಾಗಿ ಆ ಕಡೆ ಎಲ್ಲನೂ ಶಾಪ್ ಹಾಕ್ಯಾರ. ಮತ್ತು ನಾವೀಗ ರಸೀಟಿ ಹರಿಸಿದ್ವಿ. ಯಾಕಪ್ಪ ಅಂದ್ರೆ ಕಾಯಿ ಮತ್ತು ಉಡಿ ಸಾಮಾನು ಕೊಡಿಸಿದ್ವಿ ದೇವರಿಗೆ. ಕಂಪಲ್ಸರಿ ಉಡಿ ಸಾಮಾನು ಕೊಡಿಸ್ಲೇಬೇಕು. ಹಂಗಾಗಿ ರಸೀಟಿ ಹರಿಸಿದ್ವಿ. ನಾವು ಸೀರೆ ಒಯ್ದಿರ್ತೀವಲ್ವ, ಅದರ ರೇಟ್ ಹಾಕಿ ಮತ್ತು ರಸೀಟಿ ಕೊಡ್ತಾರೆ. ರುದ್ರಾಭಿಷೇಕ ಮಾಡಿಸಿದ್ವಿ ನಾವು. ಅದೆಲ್ಲ ತೊಗೊಂಡು ಪೂಜೆ ಸ್ಟಾರ್ಟ್ ಆಗಿತ್ತು. ಹಾಗಾಗಿ ನಾವು ಕಾರ್ತಿಕ ಹಚ್ಚನ ಅಂತ ಹೇಳಿ ನಾವೆಲ್ಲನೂ ಪಂಕ್ತಿ ಊರಿಂದನೇ ಓದಿದ್ವಿ. ಮತ್ತು ಅಲ್ಲೊಂದಿಷ್ಟು ತೊಗೊಂಡ್ವಿ, ಅಲ್ಲೇ ಗುಡ್ಡಾಪುರದಾಗೂ ತೊಗೊಂಡು ಇವಾಗ ನೋಡ್ರಿ ದೀಪ ಹಚ್ಚಾತೀವಿ. ಇಲ್ಲೇ ಫಸ್ಟಿಗೆ ಏನು ಮಾಡಿದ್ರು ಅಂತಂದ್ರೆ, ಆ ಗಾಳಿ ಭಾಳ ಬಿಟ್ಬಿಟ್ಟಿತ್ತು. ಅಲ್ಲೇ ಇಟ್ಬಿಟ್ಟಿದ್ರು ಅದನ್ನು ದೀಪ ಹಚ್ಚೋದು. ಇನ್ನೂ ದೊಡ್ಡ ಇದ್ದಾವೆ ದೀಪ ಹಚ್ಚೋವು. ಅವನ್ನ ಇವಾಗ ಜಾತ್ರೆ ಟೈಮ್ ಅಲ್ವಾ, ನಾವೇನು ರೂಮ್ ಮಾಡಿದ್ದೀವಲ್ವ, ಆ ರೂಮ್ ಅಂತಲ್ಲೇ ಎಲ್ಲನೂ ಒಯ್ದು ಇಟ್ಬಿಟ್ಟಿದ್ದಾರೆ. ಯಾಕಂದ್ರೆ ಸ್ವಲ್ಪ ಗುಡಿ ಅವನ್ನೆಲ್ಲನೂ ಇಟ್ಬಿಟ್ರೆ ಜನಕ್ಕೆ ಓಡಾಡೋಕ್ಕೆ ಪ್ರಾಬ್ಲಮ್ ಆಗುತ್ತಂತ ಹೇಳಿ ದೊಡ್ಡ ದೀಪದ್ದು ಎಲ್ಲನೂ ಆ ಕಡೆ ಸುಮ್ಮನೆ ಬೈಲೊಳಗೆ ಇಟ್ಬಿಟ್ಟಾರ. ಇದೊಂದು ಚಿಕ್ಕದು ಇಲ್ಲೇ ಇಟ್ಟಿದ್ರು, ಅದನ್ನು ಫುಲ್ ಗಾಳಿ ಬರೋತ್ತಲ್ಲೇ ಇಟ್ಬಿಟ್ಟಿದ್ರು. ಮತ್ತು ನಾವು ಈ ಸೈಡ್ ಸರಿಸಿ ನೋಡ್ರಿ ಗಾಳಿ ಎಷ್ಟು ಬಿಟ್ಟೈತಿ. ಮತ್ತೊಬ್ರು ಅಮ್ಮಾರು ಬಂದ್ರಲ್ಲೇ, ಅವರು ನಾನು ಸೇರಿ ಆ ಕಡೆ ಇಟ್ವಿ ನಾವು ಅದನ್ನ. ಇವಾಗ ಇಟ್ಟು ನೋಡ್ರಿ ಕಾರ್ತಿಕ್ ಹಚ್ಚಾತೇವೆ ನಾವು. ಕಾರ್ತಿಕ್ ಅಲ್ವಾ, ಜಗ್ಗು ಗದ್ಲಿರ್ತೈತಿ ಗುಡಿ. ಅದರಲ್ಲಿ ಇವಾಗ ಜಾತ್ರೆನೂ ಬಂತಕಿದು ಚಟ್ಟೆ ಅಮಾವಾಸ್ಯೆ. ಈ ವ್ಲಾಗು ಮೋಸ್ಟ್ಲಿ ಅಮಾವಾಸ್ಯೆ ಆದಮೇಲೆ ಬರುತ್ತೆ ಅನಿಸುತ್ತೆ. ನೋಡ್ರಿ, ಇವಾಗ ಜನ ಎಲ್ಲನೂ ಮಹಾಮಂಗಳಾರತಿ ಸಂಬಂಧ ಕುಂತಾರ. ಒಳಗಿನ್ನ ಪೂಜೆ ನಡೆದೈತಿ, ದೇವಿ ಅಲಂಕಾರ ಮಾಡ್ತಿರ್ತಾರೆ. ಹಾಗಾಗಿ ಎಲ್ಲರೂ ಹೊರಗಡೆ ಕುಂತು ಮಹಾಮಂಗಳಾರತಿ ತೊಗೊಂಡು ಹೋಗ್ತಾರ. ಇವಾಗ ನೋಡ್ರಿ, ನಾವು ಕಾರ್ತಿಕ್ ಹಚ್ಚಿ ಈಗ ಇಲ್ಲಿ ನಿಂತೇವಿ. ಹೋಗ್ಬೇಕು ನಾವು, ಅಲ್ಲಿ ಕೂಡ್ತೇವಿ. ಹೋಗಿ ಗುಡಿ ಮಾತ್ರ ಮಸ್ತಾಗಿ ರೆಡಿ ಮಾಡಿರ್ತಾರೆ. ನಾವು ವರ್ಷ ಕಾರ್ತಿಕಕ್ಕೆ ಹೋಗ್ತೇವೆ. ದೀಪಾವಳಿ ಆದಮೇಲೆ ಗುಡ್ಡಾಪುರಕ್ಕೆ ಹೋಗೋದು ನಾವು. ಈಗ ನೋಡ್ರಿ, ಈಗ ಮಹಾಮಂಗಳಾರತಿ ಆಗ್ತೈತಲ್ವ, ಹಾಗಾಗಿ ಜನ ಎಲ್ಲನೂ ಕಾಯ್ತಾರೆ. ಮಹಾಮಂಗಳಾರತಿ
ನೋಡ್ರಿ ದೇವಿ ಪೂಜೆ ಮತ್ತು ಮಹಾಮಂಗಳಾರತಿ ಮುಗೀತು. ನಾವು ದರ್ಶನಕ್ಕೆ ಹೋಗಲಿಲ್ಲ, ಯಾಕಂದ್ರೆ ಫುಲ್ ಗದ್ದಲಿತ್ತು. ಯಾಕಂದ್ರೆ ಮಹಾಮಂಗಳಾರತಿ ಮುಗಿದ ತಕ್ಷಣ ಎಲ್ಲ ಜನರು ಮಂಗಳಾರತಿ ತೊಗೊಂಡು ದರ್ಶನಕ್ಕೆ ಕ್ಯೂ ಹಚ್ಚಿಬಿಟ್ರೆ. ಹಾಗಾಗಿ ನಾನು ಸ್ವಲ್ಪ ಲೇಟಾಗೇ ಹೋಗೋಣ ಅಂತ ಹೇಳಿ ಲೇಟಾಗೇ ಹೋದ್ವಿ. ಯಾಕಂದ್ರೆ ಅವಾಗ ಟೈಮ್ ಬಂದು 6:30 ಆಗಿತ್ತು. ಹಂಗಾಗಿ ಸ್ವಲ್ಪ ನಿಧಾನಕ್ಕೆ ಹೋದ್ರತಂತೇಳಿ ಸ್ವಲ್ಪ ನಾವು ವೇಟ್ ಮಾಡಾಕತ್ತಿದ್ವಿ. ಅದಕ್ಕೆ ನಿಮಗೂ ದೇವ್ರಿಗೆ ಗುಡಿಗೆಲ್ಲ ಹೆಂಗೆ ಲೈಟಿಂಗ್ಸ್ ಹಾಕಿದ್ರು ಅಂತ ತೋರ್ಸಾತಿದ್ದೆ ನಾನು. ಈಗ ನೋಡ್ರಿ ಈಶ್ವರ ದೇವಸ್ಥಾನಕ್ಕೆ ಬಂದ್ವಿ ನಾವು. ಅಲ್ಲೇ ದೇವಿ ಗುಡಿ ಎದುರುಗನ ಐತಿದು ಈಶ್ವರ. ಅಲ್ಲಿ ಗಣೇಶ, ವೀರಭದ್ರೇಶ್ವರ ಮತ್ತು ಈಶ್ವರ ದೇವರು 3 ದೇವ್ರು ಇದಾವೆ ಅಲ್ಲೇ. ಇನ್ನೂ ಒಂದೆರಡು ಸಣ್ಣ ಸಣ್ಣ ದೇವರು ಇದ್ದಾವೆ. ಅಷ್ಟು ಕರೆಕ್ಟಾಗಿ ನಾನು ಅಬ್ಸರ್ವ್ ಮಾಡಿಲ್ಲ, ಯಾಕಂದ್ರೆ ಗದ್ದಲಿತ್ತು. ಈಗ ನೋಡ್ರಿ ಮತ್ತು ದರ್ಶನಕ್ಕೆ ನಾವು ಪಾಳೆ ಹಚ್ಚಿದ್ವಿ. ನೋಡ್ರಿ ಇಲ್ಲೇ ಹೊರಗೆ ಬಂದ್ರೆ ಅಲ್ಲಿ ಒಂದು ಈಶ್ವರ ಮೂರ್ತಿ ಐತಿ. ಮತ್ತಿದು ದೇವಿಯ ಪಾಲ್ಕಿ. ನೋಡ್ರಿ ಹೊಂಟ್ವಿ ನಾವು. ಆಗಲೇ ಹೋಗಿದ್ರೆ ಫುಲ್ ಗದ್ದಲಿತ್ತು. ಇವಾಗ ನೋಡ್ರಿ ನಿಧಾನಕ್ಕೆ ಹೊಂಟೇವೆ ನಾವು. ಒಳಗಡೆ ಗರ್ಭಗುಡಿ ಒಳಗೆ ವಿಡಿಯೋ ಫೋಟೋ ಅಲವಿಲ್ಲ, ಹಾಗಾಗಿ ಬಂದ್ ಮಾಡ್ತೀನಿ ನಾನು ಇವಾಗ. ಮತ್ತು ದೇವ್ರ ದರ್ಶನ ಮಾಡಿಕೊಂಡು ಹೊರಗೆ ಬಂದು ಸಿಗ್ತೀನಿ. ಈಗ ನೋಡ್ರಪ್ಪ ದೇವ್ರ ದರ್ಶನ ಆಯ್ತು, ಬಂದ್ವಿ ನಾವು ದರ್ಶನ ಮಾಡಿಕೊಂಡು. ಇವು ಎಲ್ಲ ದೇವಿಗೆ ಉಡಿ ತುಂಬ ಕೊಟ್ಟಿರ್ತಾರಲ್ವ ಕಾಯಿ, ಆ ಥರ ಚೀಲ ಮಾಡಿ ಕಟ್ಟಿರ್ತಾರೆ ನೋಡ್ರಿ. ಈಗ ಪ್ರದಕ್ಷಿಣೆ ಹಾಕಾಕತ್ತಿದ್ವಿ ನಾವು. ದರ್ಶನ ಎಲ್ಲ ಮುಗಿಸ್ಕೊಂಬಂದು ಗುಡಿ ಪ್ರದಕ್ಷಿಣೆ ಹಾಕೋಣ ಅಂತ ಹೇಳಿ. ಅಲ್ಲಿ ನೋಡ್ರಿ ಇವಾಗ ಜಾತ್ರೆ ಐತಲ್ವ ದೇವ್ರದ್ದು, ಹಾಗಾಗಿ ಏನೋ ಫಂಕ್ಷನ್ ಇಡ್ಬೋದು ಅನ್ಸುತ್ತೆ. ಮತ್ತು ಇಲ್ಲಿ ನೋಡ್ರಿ ಹಿಂಗೆ ಊರಿಂದ ಬಂದವರೆಲ್ಲನೂ ರಂಗೋಲಿ ತೆಗ್ದು ಅದ್ರ ಮೇಲೆ ಕ್ಯಾಂಡಲ್ಸ್ ಎಲ್ಲ ಹಚ್ಚಿ ಎಷ್ಟು ಚಂದ ಮಾಡತ್ತಾರ ನೋಡ್ರಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಲೈಟಿಂಗ್ ಎಲ್ಲ ನೋಡ್ರಿ. ದೇವಿ ಗುಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡೋಕೆ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿ ರೆಡಿ ಮಾಡಿರ್ತಾರೆ. ನಾವು ಒಂದು ಸತಿನೂ ಜಾತ್ರೆ ಟೈಮಲ್ಲಿ ಹೋಗಿಲ್ಲ. ಈಗ ನೋಡ್ರಿ ನಾನೇನು ನಿಮ್ಗೆ ಝೂಮ್ ಮಾಡಿ ತೋರ್ಸಾತೀನಲ್ವ, ಅಲ್ಲೇ ನಾವೇನಾದ್ರು ಸೀರೆ ಅದು ಕೊಡಬೇಕು ದೇವರಿಗೆ ಉಡಿ ಅಂತ ಅಂದರೆ ಅಲ್ಲಿ ಹೋಗಿ ರೆಸಿಟಿ ಮಾಡಿಸ್ಕೊಂಬರ್ಬೇಕು. ದರ್ಶನ ಎಲ್ಲ ಆಗೋಷ್ಟರೊಳಗೆ ಇಲ್ಲಿ ಪ್ರಸಾದನೂ ರೆಡಿಯಾಗಿತ್ತು, ಅನ್ನ ಪ್ರಸಾದ. ದರ್ಶನ ಮುಗಿಸ್ಕೊಂಡವ್ರೆ ನಾವು ಅನ್ನ ಪ್ರಸಾದಕ್ಕೆ ಹೋದ್ವಿ. ನೋಡ್ರಿ ಇವಾಗ ಪ್ಲೇಟೆಲ್ಲ ತೊಗೊಂಡು ಸಜ್ಜಕ ಮಾಡಿಸಿದ್ರು ಅವತ್ತು. ಸಜ್ಜಕ ಅನ್ನ ಸಾರು ಮಾಡಿದರು. ಅನ್ನ ಸಾರು ಮಸ್ತಾಗಿತ್ತು. ದೇವಿಯ ಪ್ರಸಾದ. ಇವಾಗ ಪ್ರಸಾದ ಮಾಡ್ಕೊಂಡು ನಾವು ರೂಮಿಗೆ ಹೊಂಟಿದ್ವಿ. ಹಂಗೆ ಇಲ್ಲಿ ಅಂಗಡಿ ಇದ್ವಲ್ವ ತೆಗ್ದಿದ್ದು, ನೋಡೋಣ ಏನಾದ್ರು ಬಳೆ ಏನಾದ್ರು ತೊಗೊಳೋಣ ಅಂತ ಬಂದೆ. ಈಗ ಬಳೆ ಅಂಗಡಿಗೆ ಬಂದನಲ್ವ ನಾನು, ನನಗೆ ಒಂದು ಬಳೆ ಇಷ್ಟ ಆಯಿತು, ಚೆನ್ನಾಗಿತ್ತು, ಹೊಸ ಡಿಸೈನ್ ಅನ್ನಿಸ್ತು. ಹಂಗಾಗಿ ಆ ಬಳೆನೇ ಹಾಕ್ಕೊಂಡೆ ನಾನು. ಅಜ್ಜಾರು ಇಡ್ಸಾತಾರೆ ನೋಡ್ರಿ. ಮತ್ತು ಅಲ್ಲೆಲ್ಲನೂ ಕಲೆಕ್ಷನ್ ಚೆನ್ನಾಗಿತ್ತು, ಅಷ್ಟೇ ಕಾಸ್ಟ್ಲಿನೂ ಇತ್ತು ಆ ಅಂಗಡಿ. ಇವಾಗ ನೋಡ್ರಿ ನಾನು ಇದನ್ನೆಲ್ಲ ನೋಡಿಕೊಂಡು ರೂಮಿಗೆ ಹೋಗಿ ಮತ್ತು ಗುರುವಾರದ ವ್ಲಾಗು ಕಂಟಿನ್ಯೂ ಆಕೈತಿ, ನೋಡ್ರಿ ಸಪೋರ್ಟ್ ಮಾಡಿರಿ. ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಎಲ್ಲರೂ ಹೆಂಗೆ ಅದೀರಿ, ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನು ನೋಡ್ರಿ ಇವತ್ತು ನಿಮ್ಮ ಜೊತೆ ಗುರುವಾರದ ವ್ಲಾಗ್ನ ಶೇರ್ ಮಾಡ್ಕೊಳಕತ್ತೀನಿ. ಅದಕ್ಕೆ ಮುಂಚೆ ಹಾಕಿದ್ದು ಬುಧವಾರದ ವ್ಲಾಗು ಅದು. ಅಂದರೆ ದೇವಿ ಮಹಾಮಂಗಳಾರತಿ ಮತ್ತು ದೇವರಿಗೆ ಉಡಿ ತುಂಬೋದು ಎಲ್ಲನೂ ಇತ್ತು ಅವತ್ತು. ಹಾಗಾಗಿ ನಾನು ಇದೇ ವ್ಲಾಗಲ್ಲಿ ಎಲ್ಲ ವೀಡಿಯೋನು ಶೇರ್ ಮಾಡ್ಕೊಂಡೀನಿ. ಈಗ ನೋಡ್ರಿ ನಾನು ಬೆಳಗ್ಗೆ ಎದ್ದು ರೆಡಿಯಾಗಿ ಇವಾಗ ದೇವಿದು 6 ಗಂಟೆ ಪೂಜೆ ಚಾಲು ಆಕೈತಿ. ದೇವಿದು ಮೂರು ಟೈಮು ಪೂಜೆ ಮಾಡ್ತಾರೆ. ಹಾಗಾಗಿ ಇವಾಗ ಬೆಳಗ್ಗೆನೇ ಬೇಗ ಎದ್ದು ರೆಡಿಯಾಗಿ ಇವಾಗ ದೇವಸ್ಥಾನಕ್ಕೆ ಹೊಂಟೇವೆ ನೋಡ್ರಿ ನಾವು. ಮಾರ್ನಿಂಗು ತುಂಬ ಇಬ್ಬನಿ ಬಿದ್ದುಬಿಟ್ಟಿತ್ತು. ನಾವು ಗುಡಿಗೆ ಹೊಂಟಾಗ 5:30 ಆಗಿತ್ತು ನೋಡ್ರಿ. 5:30ಗೆನ ಎಷ್ಟು ಇಬ್ಬನಿ ಬಿದ್ದೈತಿ, ಜಗ್ಗು ತಂಡಿತ್ತು. ಈಗ ನೋಡ್ರಿ ಗುಡಿ ಹಂತಲ್ಲಿ ಬಂದೀವಿ ನಾವು. ನಿನ್ನೆಲ್ಲನೂ ಕಾರ್ತಿಕ ಹಚ್ಚಿ ದೇವರಿಗೆಲ್ಲ ಉಡಿ ತುಂಬಿ ರಸೀಟಿ ತೊಗೊಂಡು ಹೋಗಿದ್ವಿ ನಾವು. ಇವತ್ತು ಹೋಗಿ ಅಲ್ಲೇ ದೇವಿ ದರ್ಶನ ಮಾಡಿಕೊಂಡು ಆ ರಸೀಟಿ ತೋರಿಸಿದ್ವಿ ಅಂದರೆ ಆಶೀರ್ವಾದ ಕಾಯಿ ಕೊಡ್ತಾರೆ ನಮ್ಗೆ.
ಹಂಗೆ ನೋಡ್ರಿ ಇವಾಗ ಗುಡಿ ಒಳಗೆ ಹೊಂಟೇವೆ ನಾವು. ಈಗ ದೇವಸ್ಥಾನ ಕಡೆ ಹೊಂಟೇವೆ ನಾವು. ಈಗ ನೋಡ್ರಿ ಇಲ್ಲಿ ದೀಡ್ ನಮಸ್ಕಾರ ಹಾಕಾಕತ್ತಾರಲ್ಲ, ದೇವಿ ಹತ್ರ ಏನೋ ಒಂದು ಕೇಳ್ಕೊಂಡಿರ್ತಾರ, ಅದು ಈಡೇರಿದ ಮೇಲೆ ಬಂದು ಹರಕೆನ ತೀರ್ಸತ್ತಾರ. ಬಂದು ದೀಡ್ ನಮಸ್ಕಾರ ಹಾಕಿ ಹರಕೆ ತೀರಿಸಿದ ಮೇಲೆ ದೇವಿ ದರ್ಶನ ಮಾಡ್ಕೊಂಡು ಊರಿಗೆ ಹೋಗ್ತಾರೆ. ನಾವು ಬರೋಷ್ರೊಳಗೆ ದೇವಿ ಪೂಜೆನೂ ಮುಗ್ದಿತ್ತು. ಹಾಗಾಗಿ ಮಂಗಳಾರತಿ ತೊಗೊಂಡು ಅಲ್ಲೇ ಸೈಡ್ ಕುಂತಿದ್ದೆ, ಯಾಕಂದ್ರೆ ಭಾಳ ಗದ್ದಲಿತ್ತು ದರ್ಶನದ ಕ್ಯೂ. ಗುರುವಾರ ಇತ್ತಲ್ವ, ಆಕಿ ವಾರ ಆವತ್ತು ಗುರುವಾರ ದಾನಮ್ಮ ದೇವಿಯ ವಾರ. ಹಾಗಾಗಿ ಅಲ್ಲೇ ಸೈಡ್ ಕೂತಿದ್ದೆ ನಾನು. ಇವಾಗ ಅಲ್ಲೇ ದರ್ಶನ ಎಲ್ಲ ಮಾಡಿಕೊಂಡು ಬಂದ್ವಿ ನಾವು. ಬಂದು ಇವಾಗ ಲಡ್ಡು ಪ್ರಸಾದ ತೊಗೊಂಡು ರೂಮಿಗೆ ಹೋಗ್ಬೇಕು ನೋಡ್ರಿ. ರೂಮಿಗೂ ಬಂದು ಕೂತ್ವಿ ನಾವು. 6:30 ಆಯಿತು ರೂಮಿಗೆ ಬರೋಷ್ರೊಳಗೆ. ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಹೊರಡಬೇಕು. ರೂಮೆಲ್ಲ ಖಾಲಿ ಮಾಡಿಕೊಂಡು ಚೆಕ್ಔಟ್ ಮಾಡಬೇಕು ರೂಮ್ನ. ಯಾಕಂದರೆ ಸ್ವಲ್ಪ ಜಲ್ದಿ ಹೋದ್ವಿ ಅಂದ್ರೆ ನಮಗೆ ಬಿಜಾಪುರದಾಗಿಂದ 12 ಗಂಟೆಗೆ ಟ್ರೈನ್ ಐತಿ. ಈಗ ಅಲ್ಲಿ ನಾವು ಬೇಗ ಅಂತ ಅಂದರೂ ಈಗ ಬಸ್ಸು ಎಲ್ಲ ಹೋಗ್ಬಿಟ್ಟು, ಲಾಸ್ಟ್ ಬಸ್ಸು 6 ಗಂಟೆದ್ದು ಅದು ಹೋಗ್ಬಿಡ್ತು. ಹಾಗಾಗಿ ನಾವು ಇವಾಗ ಫಸ್ಟು ರೂಮ್ ಖಾಲಿ ಮಾಡಿಕೊಂಡು ಅಲ್ಲಿ ಹೋದ್ಮೇಲೆ ಏನು ಸಿಗುತ್ತೋ ಆಟೋನೋ ಏನು ಕ್ರಿಷರು ನೋಡಬೇಕು, ಯಾವ ಗಾಡಿ ಸಿಗುತ್ತೋ ಅದಕ್ಕೆ ಹೋಗಿ ಊರು ತಲುಪಬೇಕು. ಇವಾಗ ನೋಡ್ರಿ ರೂಮಿನ ಕೀ ಕೊಡಕ್ಕೆ ಬಂದೇವಿ ನಾವು. ಈ ಬಿಜಾಪುರ ಮಠನೂ ಹೋಗ್ಬೇಕು. ನೋಡ್ರಿ ಇಬ್ಬನಿ ಏನು ಮುಂಜಾನೆ ಇಬ್ಬನಿ ಇತ್ತಲ್ವ, ಅದ ಒಂಥರ ಮಳೆ ಬಂದಂಗೆ ಆಗಾಕತ್ತಿತ್ತು. ತುಂಬ ಥಂಡಿತ್ತು. ಹಾಗಾಗಿ ನಾನು ದಾರಿಲೆಲ್ಲೂ ವಿಡಿಯೋ ಮಾಡಲಿಲ್ಲ. ಡೈರೆಕ್ಟಾಗಿ ಬಿಜಾಪುರಕ್ಕೆ ಬಂದ ಮೇಲೇ, ಅದು ಬಸ್ ಸ್ಟ್ಯಾಂಡ್ ಇಳಿದು ರೈಲ್ವೆ ಸ್ಟೇಷನ್ಗೆ ಹೋಗುವಾಗ ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಈಗ ನೋಡ್ರಿ ಬಂದ್ವಿ ನಾವು ವಿಜಯಪುರ ರೈಲ್ವೆ ಸ್ಟೇಷನ್ಗೆ. ನಾವು ಹೋಗೋಷ್ರೊಳಗೆ ನಮ್ಮ ಟ್ರೈನು ಬಂದು ನಿಂತಿತ್ತು, ಯಾಕಂದ್ರೆ ಅದು ಬಿಜಾಪುರದಾಗಿಂದನೇ ಹೊರಡ್ತೈತಿ. ಹಾಗಾಗಿ ಟ್ರೈನು ಬಂದಿತ್ತು. ಈಗ ನೋಡ್ರಿ ನಮ್ಮ ಮನೆಯವ್ರು ಟಿಕೆಟು ತೊಗೊಂಬಂದ್ರೆ ಈಗ ನಮ್ಮ ಜರ್ನಿ ಗದಗ ಕಡೆ ಸ್ಟಾರ್ಟ್ ಆಯ್ತು. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಮತ್ತು ಪಕ್ಕದಲ್ಲೇ ಬರುವಂಥ ಬೆಲ್ ಐಕನ್ನು ಕ್ಲಿಕ್ ಮಾಡಿರಿ. ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ನು ಫಸ್ಟ್ ನಿಮ್ಗೆ ಬರುತ್ತೆ. ಮತ್ತು ವಿಡಿಯೋ ಅನ್ನಿಸ್ತಾ ಅಂತ ಕಮೆಂಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಬಾಯ್.